ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಪ್ರತಿಯೊಂದು ಮನೆಯಲ್ಲೂ ಅರ್ಥಿಂಗ್ ಇರೋದು ಒಂದು ಸೇಫ್ಟಿ. ಸೊ ಅದನ್ನು ಎರಡು ರೀತಿಯಲ್ಲಿ ಚೆಕ್ ಮಾಡ್ಬೋದು, ಇದೆಯಾ ಇಲ್ವಾ ಅಂತ. ಒಂದು, ನಿಮ್ಮ ಹತ್ರ ಮಲ್ಟಿಮೀಟರ್ ಇದ್ದರೆ ಯಾವ ರೀತಿ ಚೆಕ್ ಮಾಡ್ಬೋದು, ಅಥವಾ ನಿಮ್ಮ ಹತ್ರ ಮಲ್ಟಿಮೀಟರ್ ಇಲ್ಲ ಅಂದ್ರೂ ಯಾವ ರೀತಿ ಚೆಕ್ ಮಾಡ್ಬೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಬನ್ನಿ ಹಾಗಾದರೆ ಚೆಕ್ ಮಾಡೋಣ. ಹಲೋ ಫ್ರೆಂಡ್ಸ್, ಫಸ್ಟ್ ನಾವು ಈಗ ಲೈವ್ ಯಾಕಡೆ ಇದೆ, ಯಾವ ಕಡೆ ಬರ್ತಾ ಇದೆ ಅಂತ ಫಸ್ಟು ತಿಳಿದುಕೊಳ್ಳೋಣ. ನೋಡಿ, ಈ ಕಡೆ ಬರ್ತಾ ಇಲ್ಲ. ಸೊ ಈ ಕಡೆ ಬರ್ತಾ ಇದೆ ನೋಡಿ, ಲೈಟ್ ಆನ್ ಆಗ್ತಾಯಿದೆ. ಸೊ ಹಾಗಾದರೆ ಲೈವ್ ಈ ಕಡೆ ಇದೆ ಅಂತ ಅರ್ಥ. ಸೊ ಫಸ್ಟ್ ಈಗ ಮಲ್ಟಿಮೀಟರಲ್ಲಿ ಯಾವ ರೀತಿ ಚೆಕ್ ಮಾಡೋದಂತ ತೋರಿಸ್ತೀನಿ. ಫಸ್ಟ್ ಇದನ್ನು ಇಲ್ಲಿ ವೋಲ್ಟೇಜ್ ಇದೆಯಲ್ಲ 750 ವೋಲ್ಟ್, ಇದಕ್ಕೆ ಸೆಟ್ ಮಾಡ್ಕೊಳ್ಳಿ. ಸೆಟ್ ಮಾಡಿಕೊಂಡು ನೋಡಿ, ಈಗ ಆನ್ ಮಾಡ್ತಾ ಇದ್ದೀನಿ. ಸೊ ಲೈವ್ ಈ ಕಡೆ ಇತ್ತು. ಫಸ್ಟು ಚೆಕ್ ಮಾಡಿ ವೋಲ್ಟ್ ಎಷ್ಟು ಬರ್ತಾ ಇದೆ ಅಂತ. ನೋಡಿ 223 ಬರ್ತಾ ಇದೆ. ಸೊ ಈಗ ಅರ್ಥಿಂಗ್ ಬರ್ತಾ ಇದೆಯೋ ಅಂತ ಚೆಕ್ ಮಾಡಲಿಕ್ಕೆ ಲೈವ್ ವಯರಿಗೆ ಏನು ರೆಡ್ ಪ್ರೋಬ್ ಇಟ್ಟಿದ್ದೀರಲ್ಲ, ಅದನ್ನು ಚೇಂಜ್ ಮಾಡಬೇಡಿ. ಜಸ್ಟ್ ಬ್ಲ್ಯಾಕ್ ಪ್ರೋಬ್ನ ಈ ಅರ್ಥಿಂಗ್ ಇದಕ್ಕೆ ಹಾಕಿ. ನೋಡಿ, ಈಗೂ 223 ತೋರಿಸ್ತಾ ಇದೆ. ಹಾಗಾದರೆ ಇಲ್ಲಿ ಅರ್ಥಿಂಗ್ ಬರ್ತಾ ಇದೆ ಅಂತ ಅರ್ಥ. ಸಪೋಸ್ ನಿಮ್ದು ಏನಾದರೂ ಅರ್ಥಿಂಗ್ ಬರ್ತಾ ಇಲ್ಲ ಅಂದರೆ ಇಲ್ಲಿ ಯಾವುದೇ ವೋಲ್ಟೇಜ್ ತೋರಿಸೋದಿಲ್ಲ. ಈಗ ಮಲ್ಟಿಮೀಟರಲ್ಲಿ ಯಾವ ರೀತಿ ಚೆಕ್ ಮಾಡೋದಂತ ಗೊತ್ತಾಯಿತು. ಅದೇ ರೀತಿ ಈಗ ಮಲ್ಟಿಮೀಟರ್ ನಿಮ್ಮ ಹತ್ರ ಇಲ್ಲದೆ ಹೋದರೆ ಯಾವ ರೀತಿ ಚೆಕ್ ಮಾಡೋದಂತ ತೋರಿಸ್ತೀನಿ. ಈ ರೀತಿ ಒಂದು ಬಲ್ಬ್ ತೊಗೊಳ್ಳಿ. ನೋಡಿ, ಇದು ಬಲ್ಬ್ ಇದೆ. ಜಸ್ಟ್ ಈ ರೀತಿ ಹೋಲ್ಡರ್ದು ಬಲ್ಬ್ ತೊಗೊಳ್ಳಿ. ಹಾಗೆ ಇಲ್ಲಿ ಜಸ್ಟ್ ವಯರ್ ಇದೆ ಈ ಥರ. ನೋಡಿ, ಇವೆರಡು ಎಂಡ್ ವಯರ್ ಈ ಥರ ತೊಗೊಳ್ಳಿ. ನೋಡಿ, ಬಲ್ಬ್ ಇದೆ ಇದು. ಈಗ ಇದನ್ನು ಇಲ್ಲಿ ಫಿಕ್ಸ್ ಮಾಡೋಣ. ನೋಡಿ, ಈಗ ಫಿಕ್ಸ್ ಮಾಡಿದ್ದೀನಿ. ಈಗ ಫಸ್ಟ್ ನಾವು ಇದು ಫಸ್ಟ್ ಲೈವ್ ವೈರ್ಗೆ ಇದು ಹಾಕೋಣ. ಓಕೆ, ನಾರ್ಮಲ್ ಕನೆಕ್ಷನ್ ಕೊಟ್ಟು ಫಸ್ಟು ಚೆಕ್ ಮಾಡೋಣ. ಬಲ್ಬ್ ಆನ್ ಆಗಿ ನೋಡಿ, ಆನ್ ಆಗ್ತಾಯಿದೆ. ಈಗ ಅರ್ಥಿಂಗ್ ಬರ್ತಾ ಇದೆಯಿಲ್ಲ ಅಂತ ಚೆಕ್ ಮಾಡೋಕ್ಕೆ ಇದು ಲೈವ್ ಬರ್ತಾಯಿತ್ತು ನಾವು ಚೆಕ್ ಮಾಡಿದಾಗ. ಸೊ ಇದನ್ನೇನು ಚೇಂಜ್ ಮಾಡಬೇಡಿ. ಜಸ್ಟ್ ಇದನ್ನು ತೆಗೆದು ಇದಕ್ಕೆ ಹಾಕಿ, ಅರ್ಥಿಂಗ್ ಇದಕ್ಕೆ. ನೋಡಿ, ಈಗ ಅರ್ಥಿಂಗ್ ಬರ್ತಾಯಿದ್ರೆ ಇದು ಆನ್ ಆಗುತ್ತೆ. ನೋಡಿ, ಆನ್ ಆಗ್ತಾಯಿದೆ. ಸೊ ಈ ರೀತಿ ನೀವು ಮಲ್ಟಿಮೀಟರ್ ಇಲ್ದಲೇನು ಅರ್ಥಿಂಗ್ನ ಚೆಕ್ ಮಾಡ್ಕೋಬೋದು. ಯಾಕಂದರೆ ಅರ್ಥಿಂಗ್ ಒಂಥರ ಸೇಫ್ಟಿ ಇದ್ದಾಗೆ. ಸೊ ನಿಮ್ಮದ್ರಲ್ಲಿ ಬರ್ತಾ ಇಲ್ಲ ಅಂದರೆ ಇವಾಗಲೇ ಅರ್ಥಿಂಗ್ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.